ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆಸಿರುವ ಪೊಲೀಸ್ ಹಲ್ಲೆಯನ್ನ ಖಂಡಿಸಿ ಹಾಗೂ ನೀಟ್ ಪರೀಕ್ಷಾ ವ್ಯವಸ್ಥೆಯ ಅಕ್ರಮಗಳ ವಿರುದ್ಧ ಚಿಕ್ಕನಾಯಕನಹಳ್ಳಿಯ ನೆಹರು ಸರ್ಕಲ್ನಲ್ಲಿ ತುರ್ತು ಮೇಣದ ದೀಪದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ದೇಶದ ಭವಿಷ್ಯವಾದ ವಿದ್ಯಾರ್ಥಿಗಳ ಧ್ವನಿಯನ್ನ ಹತ್ತಿಕ್ಕಲು ಕೇಂದ್ರ ಸರ್ಕಾರ ಮಾಡುತ್ತಿರುವ ಯತ್ನಗಳನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವರು ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಆಗಿರುವ ಸೋರಿಕೆ ಮತ್ತು ಅನ್ಯಾಯದ ಬಗ್ಗೆ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಆಗ್ರಹಿಸಲಾಯಿತು. ಸಿಇಟಿನಲ್ಲಿ ಸುಮಾರು 8 ರಿಂದ 10 ಸಾವಿರ ಎಕ್ಸಾಮ್ ಆಗಿ ಸುಮಾರು 2 ಲಕ್ಷ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗಿದೆ. ಅವರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೇ ರೀತಿ ಈ ಒಂದು ನೀಟ್ ಪರೀಕ್ಷೆಯನ್ನು ಸರಿಯಾಗಿ ಕೇಂದ್ರ ಸರ್ಕಾರ ನಡೆಸಲಾರದೆ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮಕ್ಕಳು ದೇವರ ಮಕ್ಕಳು, ಆದರೆ ಆ ಮಕ್ಕಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಹೊಡೆದು ಸಾಯಿಸುವಂತ ಕೆಲಸವನ್ನ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾಚಿಕೆ ಇಲ್ವ ಇವರಿಗೆ? ಮಾನ್ಯ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಕೇಂದ್ರ, ಇವರು ಕೂಡ ಹಿಂದೆ ವಿದ್ಯಾರ್ಥಿ ನಾಯಕರಾಗಿ ಒಡಿಶಾದಲ್ಲಿ ನಡೆದಂತ ವಿದ್ಯಾರ್ಥಿಗಳ ಪರ ಹೋರಾಟದಲ್ಲಿ ಭಾಗವಹಿಸಿ 97ರ ದಶಕದಲ್ಲಿ ಭಾಗವಹಿಸಿ ವಿದ್ಯಾರ್ಥಿ ನಾಯಕರಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಇವತ್ತು ಅವರೇ ಶಿಕ್ಷಣ ಸಚಿವರಾಗಿದ್ರು ಕೂಡ ಇವತ್ತು ಸಿಇಟಿ ಎಕ್ಸಾಮ್ ಅನ್ನೆಲ್ಲ ನಡೆಸಲಿಕ್ಕೆ ಆಗ್ತಾ ಇದೆ. ಅವರಿಗೆ ಇವರು ಮಕ್ಕಳಿಗೆ ನೀಟ್ ಅನ್ನು ಮಾಡಕ್ಕೆ ಆಗ್ತಾ ಇಲ್ಲ. ಇವರು ಉದ್ಯೋಗ ಕೊಡೋದು ಬೇಡ, ಆದರೆ ಎಕ್ಸಾಮ್ ಕೂಡ ನಡೆಸಕ್ಕೆ ಅಸಹಾಯಕರಾಗಿದ್ದಾರೆ. ಈ ಕಾರಣದಿಂದ ಇವತ್ತು ಜಂತರ್ ಮಂತರ್ನಲ್ಲಿ ಎಲ್ಲ ಯುವ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳು ಕೂಡ ಪ್ರಗತಿಪರ ಹೋರಾಟಗಳು ಕೂಡ ಹೋರಾಟ ಮಾಡ್ತಿದ್ರೆ ಆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹತ್ತಿಕ್ಕ ಕೆಲಸದ ಮಾಡೋದ್ರ ವಿರುದ್ಧ ಇವತ್ತು ನಾವೆಲ್ಲರೂ ಕೂಡ ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಈ ಒಂದು ಜೆಂಡರ್ ಮಾರ್ಚ್ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಏನು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ತಕ್ಷಣ ರಾಜೀನಾಮೆ ಕೊಡಬೇಕು. ನಿಮ್ಗೇನಾರ ಮಾನ ಮರ್ಯಾದೆ ಇದ್ರೆ ಮೋದಿಯವರೇ ತಕ್ಷಣ ರಾಜೀನಾಮೆ ತಗೊಳ್ಳಿ. ನೀವು ಕೂಡ ರಾಜೀನಾಮೆ ತಗೊಳ್ಳಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಿದ್ರೆ ಒಂದು ಉದ್ಯೋಗ ಕೂಡ ಕೊಡ್ತಾ ಇಲ್ಲ, ಒಂದು ಉದ್ಯೋಗ ಕೂಡ ನಿಮ್ಮ ಕೈಲಿ ಆಗಿಲ್ಲ. ಆದರೆ ನಿರುದ್ಯೋಗಿಗಳನ್ನು ಹೊಡೆಯುವಂಥ ಕೆಲಸ ಮಾಡಬೇಡಿ. ಹಾಗೆಯೇ ಇವತ್ತು ಆ ಒಂದು ನ್ಯಾಯವನ್ನು ಕೇಳಲಿಕ್ಕೆ ಹೋದಂಥ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರ ಮೇಲೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಈ ಎಲ್ಲ ಘಟನೆಗಳನ್ನು ನಾವು ಖಂಡಿಸ್ತೇವೆ. ಅನೇಕ ಪ್ರಗತಿಪರರು ಮೇಲಿನಲ್ಲಿ ಹೋರಾಟ ಮಾಡ್ತಿದ್ದಾರೆ. ಹಾಗೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅವರಿಗೆ ಬೆಂಬಲ ಸೂಚಿಸಿ ಈ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಈ ಹೋರಾಟವನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ರಾಮಕೃಷ್ಣಪ್ಪನವರಿಗೆ, ಇಂದ್ರಮ್ಮನವರಿಗೆ ಮತ್ತು ಎಲ್ಲ ನನ್ನ ಪ್ರಗತಿಪರ ಹೋರಾಟಗಾರರಿಗೆ ಧನ್ಯವಾದವನ್ನು ಸಾಧಿಸಿ ನನ್ನ ಮಾತು